ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪುಟಾಣಿ ಲೋಕ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೊಟ್ಟೆಗಳನ್ನ ಬಳಸಿ ಮೊಟ್ಟೆ ಸಾರು ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ 1, ಬೆಳ್ಳುಳ್ಳಿ 1, ಕಾಯಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಲವಂಗ, 7 ಮೆಣಸು, 3 ಚಕ್ಕೆ, ಸ್ವಲ್ಪ ಶುಂಠಿ, 5 ಮೊಟ್ಟೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ ಮಿಕ್ಸ್ ತೊಗೊಂಡಿದ್ದೀನಿ. ರುಬ್ಕೊಳ್ಳೋಕ್ಕೆ ಆಗಲೇ ತೋರಿಸಿದ್ನಲ್ಲ, ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ, ಟೊಮೊಟೊ, ಧನಿಯಾ ಖಾರದ ಪುಡಿ ಮಿಕ್ಸು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರೋಣ ಬನ್ನಿ. ಒಗ್ಗರಣೆಗೆ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಪಾತ್ರೆ ಇಟ್ಕೊಂಡು ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ನಂತರ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಈಗ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಮಸಾಲೆ ಹಾಕೊಳ್ಳೋಣ ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆ ಬಿಟ್ಕೋಬೇಕು ಮಸಾಲೆ. ಎಣ್ಣೆ ಬಿಟ್ಕೊಂಡು ಬೇಯ್ತಾ ಇದೆ. ಇದಕ್ಕೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನಮಗೆ ಸಾಂಬಾರು ಸ್ವಲ್ಪ ತೆಳ್ಳಗಿರಬೇಕು, ಹಂಗಾಗಿ ಇಷ್ಟು ಹುಯ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುಯ್ಕೊಳ್ಳಿ ಫ್ರೆಂಡ್ಸ್. ಈಗ ಸಾಂಬಾರು ಕುದೀಲಿ. ಸಾಂಬಾರು ಚೆನ್ನಾಗಿ ಬೇಯ್ತಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಮೊಟ್ಟೆ ಹೊಡೆದು ಹಾಕ್ಕೊಳ್ಳೋಣ ಬನ್ನಿ. ಈಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಕೊಟ್ಕೊಂಡು ಮೊಟ್ಟೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿ ಫ್ಲೇಮ್ನ ಕಂಪ್ಲೀಟಾಗಿ ಕಡಿಮೆ ಕೊಟ್ಕೊಂಡು ಹಾಕ್ಕೋಬೇಕು ಮೊಟ್ಟೆನ. 5 ನಿಮಿಷ ಬಿಟ್ಕೊಂಡ ನಂತರ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳೋಣ. ಈ ಥರ ಈಗ ನೋಡಿ ಫ್ರೆಂಡ್ಸ್, ಸಾಂಬಾರೆಲ್ಲ ಬೆಂದಿದೆ. ನಾವು ಹಾಕಿದ ಮೊಟ್ಟೆ ಒಂದೊಂದಾಗಿ ಮೇಲೆ ಹೇಳ್ತಾ ಇದೆ. ಈಗ ಎದ್ದರೆ ಮೊಟ್ಟೆಗಳು ಸಾಂಬಾರು ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾವು ಮೊಟ್ಟೆಗಳು ಹಾಕಿದ ತಕ್ಷಣ ತಿರ್ಸಕ್ಕೆ ಹೋಗಬಾರ್ದು. ನಾವು ತಿರ್ಸಿದ್ರೆ ಮೊಟ್ಟೆ ಫುಲ್ ಕಲಿಸ್ಕೊಬಿಡುತ್ತೆ. ಹಾಗಾಗಿ ಬೇಯಕ್ಕೆ ಬಿಟ್ಟರೆ ಈ ಥರ ಆಗುತ್ತೆ. ಈಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ, ಸವಿಯಲು ಸಿದ್ಧ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.